ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಕನ್ನಡದ ಪ್ರಮುಖ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಮುಂಬರುವ ಎಲ್ಲ ಪರೀಕ್ಷೆಗೆ ತುಂಬ ಉಪಯೋಗವಾಗಲಿರುವುದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ, ವಟ ವಟ ಈ ಪದವು ಈ ಕೆಳಗಿನ ವ್ಯಾಕರಣಾಂಶಕ್ಕೆ ಸೇರಿದೆ. ವಟ ವಟ ಈ ಪದವು ಈ ಕೆಳಗಿನ ವ್ಯಾಕರಣಾಂಶಕ್ಕೆ ಸೇರಿದೆ. ದ್ವಿರುಕ್ತಿ, ಜೋಡು ನುಡಿ, ಅನುಕರಣಾವ್ಯಯ, ಸಾಮಾನ್ಯ ಅವ್ಯಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅನುಕರಣಾವ್ಯಯ. ವಟ ವಟ ಈ ಪದವು ಈ ಕೆಳಗಿನ ವ್ಯಾಕರಣಾಂಶಕ್ಕೆ ಸೇರಿದೆ ಅಂದರೆ ಅನುಕರಣಾವ್ಯಯಕ್ಕೆ ಸೇರಿದೆ. ಇನ್ನು ಅನುಕರಣಾವ್ಯಯ ಅಂದರೆ ಏನು? ಸೊ ಅನುಕರಣಾವ್ಯಯ ಅಂದರೆ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ತಾನು ಕೇಳಿದಂತೆ ಮತ್ತೆ ಮತ್ತೆ ಅನುಕರಿಸಿ ಹೇಳುವ ಶಬ್ದಗಳನ್ನು ನಾವು ಅನುಕರಣಾವ್ಯಯ ಅಂಥೇಳಿ ಕರಿತೀವಿ. ಸೊ ಈ ಪದಗಳಿಗೆ ಯಾವುದೇ ರೀತಿ ಅರ್ಥ ಇರೋದಿಲ್ಲ. ಸೊ ಕೇಳಿದ ರೀತಿಯಲ್ಲೇ ಮತ್ತೆ ಪುನರಾವರ್ತನೆ ಮಾಡುವಾಗ ಬಳಸುವಂತಹ ಪದಗಳಿಗೆ ನಾವು ಅನುಕರಣಾವ್ಯಯಗಳು ಅಂಥೇಳಿ ಕರಿತೀವಿ. ಇನ್ನು ದ್ವಿರುಕ್ತಿ ಅಂದರೆ, ಸೊ ದ್ವಿರುಕ್ತಿ ಅಂದರೆ ಇಲ್ಲಿ ಕೂಡ ಒಂದೇ ಪದ 2 ಸಾರಿ ಬಳಕೆಗೆ ಬಂದಿರುತ್ತೆ, ಆದರೆ ದ್ವಿರುಕ್ತಿ ಪದಗಳಿಗೆ ಅರ್ಥ ಇರ್ತಾವ. ದ್ವಿರುಕ್ತಿ ಪದಗಳಿಗೆ ಅರ್ಥಗಳನ್ನು ನೋಡೋದಾದ್ರೆ ಬೇಗ ಬೇಗ, ಹಾಕು ಹಾಕು, ಸಾಕು ಸಾಕು, ಮೊದಲು ಮೊದಲು, ಮೊಟ್ಟ ಮೊದಲು, ತುದಿ ತುದಿ, ತುತ್ತ ತುದಿ ಇವೆಲ್ಲವೂ ದ್ವಿರುಕ್ತಿ ಪದಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಜೋಡಿ ನುಡಿ ಅಂದರೆ ಜೋಡಿಯಾಗಿ ಬರುವಂತಹ ನುಡಿಗಳಿಗೆ ನಾವು ಜೋಡಿ ನುಡಿ ಅಂತ ಹೇಳಿ ಕರಿತೀವಿ. ಸೊ ಈ ಪದಗಳಿಗೂ ಕೆಲವೊಮ್ಮೆ 2 ಪದಗಳಿಗೆ ಅರ್ಥ ಇರುತ್ತೆ, ಕೆಲವೊಮ್ಮೆ ಮೊದಲ ಪದಕ್ಕೆ ಮಾತ್ರ ಅರ್ಥ ಇರುತ್ತೆ, ಎರಡನೇ ಪದಕ್ಕೆ ಅರ್ಥ ಇರೋದಿಲ್ಲ. ಇನ್ನು ಸಾಮಾನ್ಯ ಅವ್ಯಯ ಅಂದರೆ ಏನು? ಸಾಮಾನ್ಯ ಅವ್ಯಯ ಅಂದರೆ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನ ಹೇಳುವಂತಹ ಅವ್ಯಯಗಳಿಗೆ ನಾವು ಸಾಮಾನ್ಯ ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೆಲ್ಲಗೆ, ಸುಮ್ಮನೆ, ಥಟ್ಟನೆ, ಚೆನ್ನಾಗಿ ಇವೆಲ್ಲವೂ ಸಾಮಾನ್ಯ ಅವ್ಯಯಗಳಿಗೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ ಯಾವುದು? ಕಪ್ಪೆ ಅರಭಟನ ಶಾಸನ, ಹಲ್ಮಿಡಿ ಶಾಸನ, ಆತಕೂರು ಶಾಸನ, ವಿಜಯನಗರ ಶಾಸನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಯಾವುದು ಅಂದರೆ ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನದ ಕಾಲ ಎಷ್ಟು ಅಂದರೆ ಕ್ರಿಸ್ತ ಶಕ 450. ಕ್ರಿಸ್ತ ಶಕ 450ರಲ್ಲಿ ಕಂಡುಬರುವಂತಹ ಈ ಶಾಸನ ಇದು ಕಂಡುಬರುವುದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಶಾಸನ ಪತ್ತೆಯಾಗಿದೆ. ಸೊ ಈ ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತಾನೆ ಹೇಳ್ಬೋದು. ಇದು ಯಾರ ಬಗ್ಗೆ ಹೇಳುತ್ತೆ ಅಂದರೆ ಇದು ಕಾಕುಸ್ಥವರ್ಮನ ಬಗ್ಗೆ ಹೇಳುವಂತಹ ಶಾಸನವಾಗಿದೆ. ಇನ್ನು ಆಪ್ಷನ್ 1 ಇದೆ ಕಪ್ಪೆ ಅರಭಟನ ಶಾಸನ. ಸೊ ಈ ಕಪ್ಪೆ ಅರಭಟನ ಶಾಸನ ಕಂಡುಬರುವುದು ಎಷ್ಟರಲ್ಲಿ ಅಂದರೆ 7ನೇ ಶತಮಾನದಲ್ಲಿ. ಈ ಕಪ್ಪೆ ಅರಭಟನ ಶಾಸನ ಕಂಡು ಬಂದದ್ದು ಯಾವಾಗ ಅಂದರೆ 7ನೇ ಶತಮಾನದಲ್ಲಿ. ಸೊ ಈ ಕಪ್ಪೆ ಅರಭಟನ ಶಾಸನಕ್ಕೆ ಇದ್ದಂತಹ ಇನ್ನೊಂದು ಹೆಸರೇ ಬಾದಾಮಿ ಶಾಸನ. ಸೊ ಹಳೆಗನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂದರೆ ಈ ಬಾದಾಮಿ ಶಾಸನ. ಈ ಬಾದಾಮಿ ಶಾಸನ ಕಪ್ಪೆ ಅರಭಟನ ಬಗ್ಗೆ ಹೇಳುವುದರಿಂದ ಇದನ್ನು ನಾವು ಕಪ್ಪೆ ಅರಭಟನ ಶಾಸನ ಅಂಥೇಳಿ ಕರಿತೀವಿ. ಇದು ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಆತಕೂರು ಶಾಸನ ಅಂತಿದೆ ಆಪ್ಷನು. ಸೊ ಈ ಆತಕೂರು ಶಾಸನ ಕಂಡು ಬಂದದ್ದು ಎಷ್ಟರಲ್ಲಿ ಅಂದರೆ ಕ್ರಿಸ್ತ ಶಕ 873. ಸೊ ಈ ಆತಕೂರು ಶಾಸನ ಕ್ರಿಸ್ತ ಶಕ 873ರ ಕಾಲದಲ್ಲಿ ಕಂಡು ಬಂದಂತಹ ಶಾಸನವಾಗಿದೆ. ಇದು ಕಂಡು ಬಂದದ್ದು ಎಲ್ಲಿ ಅಂದರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆತಕೂರಿನಲ್ಲಿ ಸಿಕ್ಕಂತಹ ಶಾಸನವಾಗಿದೆ. ಇನ್ನು ನಾಯಿಗಾಗಿ ವೀರ ಸ್ಮಾರಕವನ್ನ ಹಾಕಿರುವಂತಹ ಏಕೈಕ ಶಾಸನ ಯಾವುದು ಅಂದರೆ ಅದುವೇ ಆತಕೂರು ಶಾಸನ. ನಾಯಿಗಾಗಿ ವೀರ ಸ್ಮಾರಕವನ್ನ ಹಾಕಿರುವ ಏಕೈಕ ಶಾಸನ ಯಾವುದು ಅಂಥೇಳಿ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಸೊ ನಾಯಿಗಾಗಿ ವೀರ ಸ್ಮಾರಕವನ್ನ ಹಾಕಿರುವಂತಹ ಏಕೈಕ ಶಾಸನ ಯಾವುದು ಅಂದರೆ ಆತಕೂರು ಶಾಸನ. ಇದು ಕಂಡು ಬರುವುದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಆತಕೂರಿನಲ್ಲಿ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟು ವಿಜಯನಗರ ಶಾಸನ ಅಂತಿದೆ ಆಪ್ಷನ್ ಅಲ್ಲಿ. ಸೊ ಈ ವಿಜಯನಗರ ಶಾಸನದ ಕಾಲ ಎಷ್ಟು ಅಂದರೆ ಸುಮಾರು 1336 ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಸಿರಿಗನ್ನಡ ಈ ಪದವು ಯಾವ ಸಂಧಿಗೆ ಉದಾಹರಣೆ? ಸಿರಿಗನ್ನಡ ಈ ಪದವು ಯಾವ ಸಂಧಿಗೆ ಉದಾಹರಣೆ?
ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆದೇಶ ಸಂಧಿ. ಸಿರಿಗನ್ನಡ ಈ ಪದವು ಯಾವ ಸಂಧಿಗೆ ಉದಾಹರಣೆ ಅಂದರೆ ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಈ ಸಿರಿಗನ್ನಡ ಎಂಬಂತಹ ಪದವನ್ನು ನಾವು ಹೇಗೆ ವಿಗ್ರಹ ವಾಕ್ಯ ಮಾಡ್ತೀವಿ ಅಂದರೆ ಸಿರಿ ಪ್ಲಸ್ ಕನ್ನಡ, ಸಿರಿಗನ್ನಡ, ಸಿರಿ ಪ್ಲಸ್ ಕನ್ನಡ, ಸಿರಿಗನ್ನಡ. ಇಲ್ಲಿ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ. ಸೊ ಕತಪ್ಪಗಳಿಗೆ ಗದಬ ಆದೇಶವಾಗಿ ಬಂತು ಅಂದ್ರೆ ಅದನ್ನು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆದೇಶ ಸಂಧಿ. ಇನ್ನು ಲೋಪ ಸಂಧಿ ಅಂದರೆ ಏನು ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆದಾಗ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಯಿತು ಅಂದ್ರೆ ಅದನ್ನು ಲೋಪ ಸಂಧಿ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಊರು ಪ್ಲಸ್ ಊರು, ಊರೂರು, ಊರು ಪ್ಲಸ್ ಊರು, ಊರೂರು. ಇಲ್ಲಿ ಪೂರ್ವ ಪದದಲ್ಲಿರುವಂತಹ ಕೊನೆಯ ಅಕ್ಷರ ಲೋಪವಾಯಿತು, ಆದ್ದರಿಂದ ಇದನ್ನು ನಾವು ಲೋಪ ಸಂಧಿ ಅಂಥೇಳಿ ಕರಿತೀವಿ. ಇನ್ನು ಆಗಮ ಸಂಧಿ ಅಂದರೆ ಯ ಮತ್ತು ವಕಾರ ಆಗಮವಾಗಿ ಬಂತು ಅಂದ್ರೆ ಅದನ್ನು ಯಕಾರಾಗಮ ಅಥವಾ ವಕಾರಾಗಮ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಮನೆ ಅಧಿಕ್ ಅನ್ನು, ಮನೆಯನ್ನು. ಇಲ್ಲಿ ಯಕಾರ ಆಗಮವಾಗಿ ಬಂತು, ಹಾಗಾಗಿ ಇದನ್ನು ಯಕಾರಾಗಮ ಸಂಧಿ ಅಂಥೇಳಿ ಕರಿತೀವಿ. ಮರ ಅಧಿಕ್ ಅನ್ನು, ಮರವನ್ನು. ಸೊ ಇಲ್ಲಿ ವಕಾರ ಆಗಮವಾಗಿ ಬರುತ್ತಾ, ಹಾಗಾಗಿ ಇದನ್ನು ನಾವು ವಕಾರಾಗಮ ಸಂಧಿ ಅಂಥೇಳಿ ಕರಿತೀವಿ. ಈ ರೀತಿ ಯಕಾರ ಹಾಗೂ ವಕಾರ ಆಗಮವಾಯಿತು ಅಂದ್ರೆ ಅದನ್ನು ನಾವು ಯಕಾರಾಗಮ ಅಥವಾ ವಕಾರಾಗಮ ಸಂಧಿ ಅಂಥೇಳಿ ಕರಿತೀವಿ. ಇನ್ನು ಸವರ್ಣ ದೀರ್ಘ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಅದೇ ದೀರ್ಘ ಸ್ವರ ಆಗಿ ಬಂತು ಅಂದ್ರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂಥೇಳಿ ಕರಿತೀವಿ. ಇನ್ನು ಸವರ್ಣ ದೀರ್ಘ ಸಂಧಿಗೆ ಒಂದು ಉದಾಹರಣೆ ನೋಡೋದಾದರೆ ದೇವ ಪ್ಲಸ್ ಅಸುರ, ದೇವಾಸುರ, ದೇವ ಪ್ಲಸ್ ಅಸುರ, ದೇವಾಸುರ. ಇಲ್ಲಿ ದೇವ ಅನ್ನಲ್ಲಿ ಅ ಅಂತ ಸ್ವರ ಇದೆ, ಇಲ್ಲಿ ಅಸುರ ಅನ್ನಲ್ಲೂ ಕೂಡ ಅ ಅನ್ನೋಂಥ ಸ್ವರ ಇದೆ. ಸೊ ಅಕಾರಕ್ಕೆ ಅಕಾರ ಪರವಾಗಿ ಇಲ್ಲಿ ದೇವಾಸುರ ಅಂತೇಳಾಗಿದೆ. ಸೊ ಆಕಾರ ಆದೇಶವಾಗಿ ಬಂತು ಅಂದ್ರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ವಿದ್ಯಾರ್ಥಿಯು ಓದುತ್ತಿದ್ದಾನೆ ಈ ವಾಕ್ಯವು, ವಿದ್ಯಾರ್ಥಿಯು ಓದುತ್ತಿದ್ದಾನೆ ಈ ವಾಕ್ಯವು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ನಿಷೇಧಾರ್ಥಕ ಕಾಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವರ್ತಮಾನ ಕಾಲ. ವಿದ್ಯಾರ್ಥಿಯು ಓದುತ್ತಿದ್ದಾನೆ ಅನ್ನುವಂತಹ ವಾಕ್ಯವು ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿದೆ. ಇನ್ನು ಭೂತಕಾಲದಲ್ಲಿ ಈ ವಾಕ್ಯವನ್ನು ನೋಡೋದಾದರೆ ವಿದ್ಯಾರ್ಥಿಯು ಓದಿದ್ದಾನೆ, ವಿದ್ಯಾರ್ಥಿಯು ಓದಿದ್ದಾನೆ ಅನ್ನೋದು ಇದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ. ಇನ್ನು ಭವಿಷ್ಯತ್ ಕಾಲಕ್ಕೆ ಇದೇ ವಾಕ್ಯವನ್ನು ಪರಿವರ್ತನೆ ಮಾಡಿದಾಗ ವಿದ್ಯಾರ್ಥಿಯು ಓದುವನು. ಸೊ ಭವಿಷ್ಯತ್ ಕಾಲದಲ್ಲಿ ಈ ವಾಕ್ಯವನ್ನು ನೋಡಿದರೆ ವಿದ್ಯಾರ್ಥಿಯು ಓದುವನು. ಇನ್ನು ನಿಷೇಧಾರ್ಥಕ ವಾಕ್ಯವಾಗಿ ಮಾಡಿದ್ವಿ ಅಂದ್ರೆ ವಿದ್ಯಾರ್ಥಿಯು ಓದುವುದಿಲ್ಲ. ಸೊ ವಿದ್ಯಾರ್ಥಿಯು ಓದುವುದಿಲ್ಲ ಅನ್ನೋದು ನಿಷೇಧಾರ್ಥಕ, ವಿದ್ಯಾರ್ಥಿಯು ಓದುವನು ಅನ್ನೋದು ಭವಿಷ್ಯತ್ ಕಾಲ, ವಿದ್ಯಾರ್ಥಿಯು ಓದಿದ್ದಾನೆ ಅನ್ನೋದು ಭೂತಕಾಲ. ಆದರೆ ವಿದ್ಯಾರ್ಥಿಯು ಓದುತ್ತಿದ್ದಾನೆ ಅನ್ನುವಂಥದ್ದು ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಮುಂಗೋಪಿ ಇದು, ಮುಂಗೋಪಿ ಇದು ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ, ಸರ್ವನಾಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅನ್ವರ್ತಕ ನಾಮ. ಮುಂಗೋಪಿ ಇದು ಅನ್ವರ್ತಕ ನಾಮಕ್ಕೆ ಉದಾಹರಣೆಯಾಗಿದೆ. ಸೊ ಅನ್ವರ್ತಕ ನಾಮ ಅಂದ್ರೇನು? ಅನ್ವರ್ತಕ ನಾಮ ಅಂದರೆ ವ್ಯಕ್ತಿ ಮಾಡುವಂತಹ ವೃತ್ತಿಯ ಹಿನ್ನೆಲೆ ಆಗಿರ್ಬೋದು, ಅಥವಾ ಅವನು ಹೊಂದಿರುವ ದೈಹಿಕ ನ್ಯೂನತೆ ಆಗಿರ್ಬೋದು, ಅಥವಾ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳನ್ನು ನಾವು ಅನ್ವರ್ತಕ ನಾಮ ಅಂಥೇಳಿ ಕರಿತೀವಿ. ಅನ್ವರ್ತಕ ನಾಮಕ್ಕೆ ಇನ್ನೂ ಹಲವಾರು ಎಕ್ಸಾಂಪಲ್ಸ್ ಇವೆ. ಅವುಗಳಲ್ಲಿ ಮುಖ್ಯವಾದದ್ದು ಅಂದರೆ ವ್ಯಾಪಾರಿ, ವೈದ್ಯ, ಶಿಕ್ಷಕ, ಉಪನ್ಯಾಸಕ, ಕುಂಬಾರ, ಮುಂಗೋಪಿ, ಕುಂಟ, ಕುರುಡ, ಕಿವುಡ ಇವೆಲ್ಲವೂ ಅನ್ವರ್ತಕ ನಾಮಕ್ಕೆ ಉದಾಹರಣೆಗಳಾಗಿವೆ. ಇನ್ನು ರೂಢನಾಮ ಅಂದ್ರೇನು? ರೂಢನಾಮ ಅಂದರೆ ರೂಢಿಯಿಂದ ಬಂದಂತಹ ಪದಗಳಿಗೆ ನಾವು ರೂಢನಾಮ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಬೆಟ್ಟ, ಗುಡ್ಡ, ಪುಸ್ತಕ,
ಮನೆ ಇವೆಲ್ಲವೂ ರೂಢನಾಮಕ್ಕೆ ಉದಾಹರಣೆಗಳಾಗಿವೆ. ಇನ್ನು ಅಂಕಿತನಾಮ ಅಂದರೆ ಇಟ್ಟ ಹೆಸರುಗಳಿಗೆ ನಾವು ಅಂಕಿತನಾಮ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಹೆಸರಾಗಿರ್ಬೋದು ಹಾಗೂ ಇನ್ನಿತರ ಇಟ್ಟು ಕರೆಯುವಂತಹ ಹೆಸರುಗಳೆಲ್ಲವೂ ಅಂಕಿತನಾಮಕ್ಕೆ ಉದಾಹರಣೆಗಳಾಗಿವೆ. ಫಾರ್ ಎಕ್ಸಾಂಪಲ್ ಹಿಮಾಲಯ ಪರ್ವತ ಅನ್ನೋದು ಇದು ಅಂಕಿತನಾಮಕ್ಕೆ ಉದಾಹರಣೆಯಾಗಿದೆ. ಕೇವಲ ಪರ್ವತ ಅಂದರೆ ಅದು ರೂಢನಾಮಕ್ಕೆ ಉದಾಹರಣೆಯಾಗುತ್ತೆ. ಅದನ್ನೇ ನಾವು ಹಿಮಾಲಯ ಪರ್ವತ ಅಂಥೇಳಿ ಕರೆದ್ವಿ ಅಂದ್ರೆ ಅದನ್ನು ಅಂಕಿತನಾಮ ಅಂಥೇಳಿ ಕರಿತೀವಿ. ಇನ್ನು ನೆಕ್ಸ್ಟು ಸರ್ವನಾಮ ಅಂತಿದೆ ಆಪ್ಷನಲ್ಲಿ. ಸೊ ಸರ್ವನಾಮ ಅಂದರೆ ನಾಮಪದದ ಬದಲಾಗಿ ಬಳಸುವಂತಹ ಪದಗಳಿಗೆ ನಾವು ಸರ್ವನಾಮಗಳು ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಅವಳು, ಅವನು, ಅದು, ಅವು ಇವೆಲ್ಲವೂ ಸರ್ವನಾಮಕ್ಕೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಮಾತ್ರಾಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ಯಾವುದು? ಮಾತ್ರಾಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ಯಾವುದು? ಸಾಂಗತ್ಯ, ರಗಳೆ, ಷಟ್ಪದಿ, ಕಂದಪದ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸಾಂಗತ್ಯ. ಮಾತ್ರಾಗಣದ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ಯಾವುದು ಅಂದರೆ ಸಾಂಗತ್ಯ. ಇದನ್ನು ಹೊರತುಪಡಿಸಿ ರಗಳೆ ಆಗಿರ್ಬೋದು, ಷಟ್ಪದಿ ಆಗಿರ್ಬೋದು, ಕಂದಪದ್ಯ ಆಗಿರ್ಬೋದು ಇವು ಮಾತ್ರಾಗಣ ಛಂದಸ್ಸಿಗೆ ಸೇರುವ ಕಾವ್ಯ ಪ್ರಕಾರಗಳಾಗಿವೆ. ಸಾಂಗತ್ಯ ಅನ್ನೋದು ಇದು ಮಾತ್ರಾಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರವಾಗಿದೆ. ಈ ಸಾಂಗತ್ಯವನ್ನ ಮೊಟ್ಟ ಮೊದಲು ಬಳಸಿದಂತಹ ಕವಿ ಯಾರು ಅಂದರೆ ದೇವರಾಜ. ಈ ಸಾಂಗತ್ಯವನ್ನ ಮೊದಲಿಗೆ ಬಳಸಿದಂತಹ ಕವಿ ಯಾರು ಅಂದರೆ ದೇವರಾಜ. ಆತನ ಸೊಬಗಿನ ಸೋನೆ ಅನ್ನುವಂತಹ ಕೃತಿಯಲ್ಲಿ, ಸೊಬಗಿನ ಸೋನೆ ಎಂಬ ಕೃತಿಯಲ್ಲಿ ಮೊಟ್ಟ ಮೊದಲು ಈ ಸಾಂಗತ್ಯವನ್ನು ಬಳಕೆ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಪಂಚಮಿ ವಿಭಕ್ತಿ ಯಾವುದು? ಪಂಚಮಿ ವಿಭಕ್ತಿ ಯಾವುದು? ಉ, ಇಂದ, ಅನ್ನು, ದೆಸೆಯಿಂದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ದೆಸೆಯಿಂದ. ಪಂಚಮಿ ವಿಭಕ್ತಿ ಯಾವುದು ಅಂದರೆ ದೆಸೆಯಿಂದ ಇದು ಪಂಚಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಇನ್ನು ಉ ಅನ್ನೋದು ಇದು ಪ್ರಥಮ ವಿಭಕ್ತಿ ಪ್ರತ್ಯಯವಾಗಿದೆ, ಪ್ರಥಮ ಉ. ಇನ್ನು ಇಂದ ಅನ್ನುವಂಥದ್ದು ಇದು ತೃತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಅನ್ನು ಅನ್ನುವಂಥದ್ದು ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಸೊ ನಮ್ಮ ಕನ್ನಡದಲ್ಲಿರುವಂತಹ ಒಟ್ಟು ವಿಭಕ್ತಿ ಪ್ರತ್ಯಯಗಳು ಎಷ್ಟು ಅಂದರೆ 7. ಅವುಗಳು ಯಾವುವು ಅಂದರೆ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಇಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ ಹಾಗೂ ಸಪ್ತಮಿ ಅಲ್ಲಿ. ಈ ರೀತಿ ನಮ್ಮ ಕನ್ನಡದಲ್ಲಿ 7 ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಯೇಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು. ಈ ವಾಕ್ಯದಲ್ಲಿ ಉಪಮಾನ ಯಾವುದು? ಯೇಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು. ಈ ವಾಕ್ಯದಲ್ಲಿ ಉಪಮಾನ ಯಾವುದು? ಆಪ್ಷನ್ ನೋಡೋದಾದ್ರೆ ಶಿಲುಬೆ, ಬಾಲಚಂದ್ರ, ಯೇಸು ತೂಗಿದನು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಬಾಲಚಂದ್ರ. ಯೇಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು. ಈ ವಾಕ್ಯದಲ್ಲಿರುವಂತಹ ಉಪಮಾನ ಯಾವುದು ಅಂದರೆ ಬಾಲಚಂದ್ರ. ಸೊ ಉಪಮಾ ಅಲಂಕಾರ ಅಂದರೆ ಏನು ಅನ್ನೋದನ್ನ ಮೊದಲು ನಮಗೆ ಗೊತ್ತಿರಬೇಕು. ಸೊ ಉಪಮಾ ಅಲಂಕಾರ ಅಂದರೆ 2 ವಸ್ತುಗಳ ಮಧ್ಯೆ ಹೋಲಿಕೆ ಇತ್ತು ಅಂದ್ರೆ ಅದನ್ನು ನಾವು ಉಪಮಾ ಅಲಂಕಾರ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಯೇಸುಗೂ ಹಾಗೂ ಬಾಲಚಂದ್ರನಿಗೂ ಹೋಲಿಕೆ ಮಾಡಿ ಹೇಳುವಂತಹ ಅಲಂಕಾರ ಇರುವುದರಿಂದ ಇದನ್ನ ನಾವು ಉಪಮಾ ಅಲಂಕಾರ ಅಂತ ಹೇಳಿ ಕರಿತೀವಿ. ಹಾಗಾಗಿ ಯೇಸು ಅನ್ನುವಂತಹ ಪದ ಇದು ಉಪಮೇಯವಾಗಿದೆ. ಯೇಸು ಅನ್ನೋದು ಇದು ಉಪಮೇಯವಾಗಿದೆ. ಬಾಲಚಂದ್ರ ಅನ್ನುವಂಥದ್ದು ಇದು ಉಪಮಾನವಾಗಿದೆ. ಇನ್ನು ಅಂತೆ ಅನ್ನುವಂತಹ ಪದವಿದೆಯಲ್ಲ ಇದು ಉಪಮಾವಾಚಕವಾಗಿದೆ. ಇನ್ನು ಶಿಲುಬೆಯಲ್ಲಿ ತೂಗಿದನು ಅನ್ನೋದು ಇದು ಸಮಾನ ಧರ್ಮಕ್ಕೆ ಉದಾಹರಣೆಯಾಗಿದೆ. ಸೊ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು ಉಪವಾಕ್ಯಗಳು ಮುಕ್ತಾಯವಾದಾಗ ಬಳಸುವ ಚಿಹ್ನೆ ಯಾವುದು? ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು ಉಪವಾಕ್ಯಗಳು ಮುಕ್ತಾಯವಾದಾಗ ಬಳಸುವಂತಹ ಚಿಹ್ನೆ ಯಾವುದು? ಅರ್ಧ ವಿರಾಮ, ಅಲ್ಪ ವಿರಾಮ, ಪೂರ್ಣ ವಿರಾಮ, ವಾಕ್ಯವೇಷ್ಟನ ಚಿಹ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅರ್ಧ ವಿರಾಮ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳ ಮುಕ್ತಾಯವಾದಾಗ ಬಳಸುವಂತಹ ಚಿಹ್ನೆ ಯಾವುದು ಅಂದರೆ ಅರ್ಧ ವಿರಾಮ ಚಿಹ್ನೆ. ಇದಕ್ಕೆ ಅರ್ಧ ವಿರಾಮ ಚಿಹ್ನೆ ಅಂಥೇಳಿ ಕರಿತೀವಿ. ಸೊ ಅರ್ಧ ವಿರಾಮ ಚಿಹ್ನೆ ಅಂದರೆ
ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸ್ವತಂತ್ರ ವಾಕ್ಯಗಳು ಬಂದಾಗ ಆ ಸ್ವತಂತ್ರ ವಾಕ್ಯಗಳ ಕ್ರಿಯಾಪದದ ಮುಂದೆ ಈ ಅರ್ಧವಿರಾಮ ಚಿಹ್ನೆಯನ್ನು ನಾವು ಬಳಸ್ತೀವಿ. ಅದರ ಜೊತೆಗೆ ಕೊನೆಯಲ್ಲಿ ಬರುವಂತಹ ಕ್ರಿಯಾಪದದ ಮುಂದೆ ಪೂರ್ಣ ವಿರಾಮ ಚಿಹ್ನೆಯನ್ನು ನಾವು ಬಳಸ್ತಾ ಹೋಗ್ತೀವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರ್ಧವಿರಾಮ ಚಿಹ್ನೆ. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ. ಸೋಮ, ಶಶಿ, ಇಂದು, ನಿಶಾ ಗುಂಪಿಗೆ ಸೇರಿದ ಪದ ಯಾವುದು? ಸೋಮ, ಶಶಿ, ಇಂದು, ನಿಶಾ ಗುಂಪಿಗೆ ಸೇರಿದ ಪದ ಯಾವುದು? ಸೋಮ, ನಿಶಾ, ಇಂದು, ಶಶಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನಿಶಾ. ಸೋಮ, ಶಶಿ, ಇಂದು, ನಿಶಾ ಈ ಗುಂಪಿಗೆ ಸೇರಿದ ಪದ ಯಾವುದು ಅಂದರೆ ನಿಶಾ. ನಿಶಾ ಅಂದರೆ ಏನು? ಸೊ ನಿಶಾ ಅಂದರೆ ಕತ್ತಲೆ ಎಂದರ್ಥ. ನಿಶಾ ಎಂದರೆ ಕತ್ತಲೆ ಎಂದರ್ಥ. ಹಾಗಾಗಿ ಗುಂಪಿಗೆ ಸೇರದ ಪದ ಯಾವುದು ಅಂದರೆ ನಿಶಾ. ಇದನ್ನು ಹೊರತುಪಡಿಸಿ ಸೋಮ ಆಗಿರ್ಬೋದು, ಇಂದು ಆಗಿರ್ಬೋದು ಹಾಗೂ ಶಶಿ ಆಗಿರ್ಬೋದು ಇವೆಲ್ಲವೂ ಚಂದ್ರನಿಗೆ ಸಮನಾರ್ಥಕ ಪದಗಳಾಗಿವೆ. ಚಂದ್ರನಿಗೆ ಸಂಬಂಧಪಟ್ಟಂತಹ ಸಮನಾರ್ಥಕ ಪದಗಳು ಯಾವುವು ಅಂದರೆ ಸೋಮ, ಇಂದು, ಶಶಿ ಹಾಗೂ ಇದರ ಜೊತೆಗೆ ತಿಂಗಳು, ತಂಗದಿರು, ಸುಧಾಕರ, ರಜನೀಕರ ಇವೆಲ್ಲವೂ ಚಂದ್ರನಿಗೆ ಸಂಬಂಧಪಟ್ಟಂತಹ ಸಮನಾರ್ಥಕ ಪದಗಳಾಗಿವೆ. 11ನೇ ಪ್ರಶ್ನೆ. ಅನಂತ ಪದದ ವಿರುದ್ಧಾರ್ಥಕ ಪದ ಯಾವುದು? ಅನಂತ ಪದದ ವಿರುದ್ಧಾರ್ಥಕ ಪದ ಯಾವುದು? ನಿರಂತರ, ಅಂತ, ಪರಂತ, ದುರಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಂತ. ಅನಂತ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಅಂತ. ಅಂತ, ಅನಂತ. ನೆಕ್ಸ್ಟ್ ಪ್ರಶ್ನೆ. ಉದ್ಯೋಗ ಪದದ ತದ್ಭವ ರೂಪ ಯಾವುದು? ಉದ್ಯೋಗ ಪದದ ತದ್ಭವ ರೂಪ ಯಾವುದು? ಉಜ್ಜುಗ, ಯೋಗ, ಉದ್ವೇಗ, ವಿಯೋಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 1 ಉಜ್ಜುಗ. ಉದ್ಯೋಗ ಪದದ ತದ್ಭವ ರೂಪ ಯಾವುದು ಅಂದರೆ ಉಜ್ಜುಗ. ನೆಕ್ಸ್ಟ್ ಪ್ರಶ್ನೆ, 13ನೇ ಪ್ರಶ್ನೆ. ಅನೀತು, ಇನೀತು ಈ ಪದವು ಈ ಕೆಳಗಿನ ಯಾವ ಪ್ರಕಾರಕ್ಕೆ ಸೇರಿದೆ? ಅನೀತು, ಇನೀತು ಈ ಪದವು ಈ ಕೆಳಗಿನ ಯಾವ ಪ್ರಕಾರಕ್ಕೆ ಸೇರಿದೆ? ಗುಣವಾಚಕ, ಪರಿಮಾಣವಾಚಕ, ಸಂಖ್ಯಾವಾಚಕ, ದಿಗ್ವಾಚಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಪರಿಮಾಣವಾಚಕ. ಅನಿತು, ಇನಿತು ಈ ಪದವು ಈ ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಅಂದರೆ ಪರಿಮಾಣವಾಚಕ. ಸೊ ಪರಿಮಾಣವಾಚಕ ಅಂದರೆ ಏನು? ಪರಿಮಾಣವಾಚಕ ಅಂದರೆ ನಿರ್ದಿಷ್ಟವಲ್ಲದ ಪರಿಮಾಣ ಮತ್ತು ಗಾತ್ರವನ್ನು ತಿಳಿಸುವಂತಹ ಪದಗಳಿಗೆ ನಾವು ಪರಿಮಾಣವಾಚಕ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಹಲವು, ಕೆಲವು, ಅಷ್ಟು, ಇಷ್ಟು, ಅನಿತು, ಇನಿತು ಇವುಗಳೆಲ್ಲವೂ ಪರಿಮಾಣವಾಚಕಕ್ಕೆ ಉದಾಹರಣೆಗಳಾಗಿವೆ. ಅನಿತು ಅಂದರೆ ಅಷ್ಟು, ಇನಿತು ಅಂದರೆ ಇಷ್ಟು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಪರಿಮಾಣವಾಚಕ. ಸೊ ಗುಣವಾಚಕ ಅಂದರೆ ಏನು? ಗುಣವಾಚಕ ಅಂದರೆ ಗುಣ ಸ್ವಭಾವ ಕುರಿತು ಹೇಳುವ ಪದಗಳಿಗೆ ನಾವು ಗುಣವಾಚಕ ಅಂಥೇಳಿ ಕರಿತೀವಿ. ಅಲ್ಲಿ ಗುಣ ಸ್ವಭಾವ ಹೇಳುವಂತಹ ಪದಗಳಿರಬೇಕು. ಫಾರ್ ಎಕ್ಸಾಂಪಲ್ ಹೊಸದು, ಹಿರಿದು, ಕರಿಯದು, ದೊಡ್ಡದು ಇವೆಲ್ಲವೂ ಗುಣವಾಚಕಕ್ಕೆ ಉದಾಹರಣೆಗಳಾಗಿವೆ. ಇನ್ನು ಸಂಖ್ಯಾವಾಚಕ ಅಂದ್ರೇನು? ಸಂಖ್ಯಾವಾಚಕ ಅಂದ್ರೆ ಸಂಖ್ಯೆಗಳನ್ನ ಹೇಳುವ ಶಬ್ದಗಳನ್ನ ನಾವು ಸಂಖ್ಯಾವಾಚಕ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಮನೆ, ನವಗ್ರಹಗಳು, ನಾಲ್ವಡಿ, ಇಮ್ಮಡಿ ಇವೆಲ್ಲವೂ ಸಂಖ್ಯಾವಾಚಕಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ದಿಗ್ವಾಚಕಗಳು ಅಂದ್ರೇನು? ದಿಕ್ಕುಗಳ ಕುರಿತು ಹೇಳುವಂತಹ ಪದಗಳಿಗೆ ನಾವು ದಿಗ್ವಾಚಕಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೂಡನ, ಪಡುವನ, ಉತ್ತರ, ದಕ್ಷಿಣ ಇವೆಲ್ಲವೂ ದಿಗ್ವಾಚಕಗಳಿಗೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, 14ನೇ ಪ್ರಶ್ನೆ. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳ ಸಂಖ್ಯೆ ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳ ಸಂಖ್ಯೆ ಎಷ್ಟು? 5, 9, 13, 25. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 5. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳ ಸಂಖ್ಯೆ ಎಷ್ಟು ಅಂದರೆ 5. ಸೊ ಅನುನಾಸಿಕಗಳು ಅಂದ್ರೇನು? ಅನುನಾಸಿಕಗಳು ಅಂದರೆ ನಾಸಿಕ ಅಂದರೆ ಮೂಗು, ನಾಸಿಕ ಅಂದರೆ ಮೂಗು. ಸೊ ಅನು ಅಂದರೆ ಸಹಾಯ. ನಾಸಿಕ ಅಂದರೆ ಮೂಗು, ಅನು ಅಂದರೆ ಸಹಾಯ. ಸೊ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಅಂತ ಹೇಳಿ ಕರಿತೀವಿ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ
ಅನುನಾಸಿಕಗಳ ಸಂಖ್ಯೆ ಎಷ್ಟು ಅಂದರೆ 5. ಇನ್ನು 9 ಅಂತಿದೆ ಆಪ್ಷನಲ್ಲಿ. ಸೊ ಇದು 9 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದರೆ 9. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಅಂದರೆ 9. ಇನ್ನು 13 ಅಂತಿದೆ ಆಪ್ಷನಲ್ಲಿ. ಸೊ ಈ 13 ಕನ್ನಡದಲ್ಲಿರುವಂತಹ ಸ್ವರಾಕ್ಷರಗಳು ಅಂತೇಳಿ ಕರಿತೀವಿ. ಕನ್ನಡದಲ್ಲಿರುವಂತಹ ಸ್ವರಗಳ ಸಂಖ್ಯೆ ಎಷ್ಟು ಅಂದರೆ 13. ಇನ್ನು 25 ಅಂತಿದೆ ಆಪ್ಷನಲ್ಲಿ. ಸೊ 25 ಇದು ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದರೆ 25. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ವರ್ಗೀಯ ವ್ಯಂಜನಗಳ ಸಂಖ್ಯೆ 25, ಸ್ವರಗಳ ಸಂಖ್ಯೆ 13 ಹಾಗೂ ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9, ಅನುನಾಸಿಕಗಳ ಸಂಖ್ಯೆ 5. ನೆಕ್ಸ್ಟ್ ಪ್ರಶ್ನೆ, ಮಲ್ಲಿಕಾ ಪದದ ತದ್ಭವ ರೂಪ ಯಾವುದು? ಮಲ್ಲಿಕಾ ಪದದ ತದ್ಭವ ರೂಪ ಯಾವುದು? ಮಲ್ಲಿಕಾ, ಮಲ್ಲಿಗೆ, ಮೆಲ್ಲಗೆ, ಮತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮಲ್ಲಿಗೆ. ಮಲ್ಲಿಕಾ ಪದದ ತದ್ಭವ ರೂಪ ಯಾವುದು ಅಂದರೆ ಮಲ್ಲಿಗೆ. ನೆಕ್ಸ್ಟ್ ಪ್ರಶ್ನೆ, ಆಸ್ಪತ್ರೆ ಇದು ಯಾವ ಭಾಷೆಯ ಪದವಾಗಿದೆ? ಆಸ್ಪತ್ರೆ ಇದು ಯಾವ ಭಾಷೆಯ ಪದವಾಗಿದೆ? ಫ್ರೆಂಚ್, ಪೋರ್ಚುಗೀಸ್, ಅರಬ್ಬಿ ಹಾಗೂ ಗ್ರೀಕ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಪೋರ್ಚುಗೀಸ್. ಆಸ್ಪತ್ರೆ ಇದು ಯಾವ ಭಾಷೆಯ ಪದವಾಗಿದೆ ಅಂದರೆ ಇದು ಪೋರ್ಚುಗೀಸ್ಗೆ ಸಂಬಂಧಪಟ್ಟಂತಹ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ, 17ನೇ ಪ್ರಶ್ನೆ, ಮನ ಮಾತಿಗಿಂತ ಡ್ಯಾಶ್, ಮನ ಮಾತಿಗಿಂತ ಡ್ಯಾಶ್ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಆಪ್ಷನ್ ನೋಡೋದಾದರೆ ಮೌನವೇ ಲೇಸು, ಮನಸ್ಸು ಲೇಸು, ಕನಕೃತಿ ಲೇಸು, ಜಗಳವೇ ಲೇಸು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 3 ಕನಕೃತಿ ಲೇಸು. ಮನ ಮಾತಿಗಿಂತ ಕನಕೃತಿ ಲೇಸು. ನೆಕ್ಸ್ಟ್ ಪ್ರಶ್ನೆ, ತಣ್ಣೀರು ಎರಚು ಈ ನುಡಿಗಟ್ಟಿನ ಅರ್ಥ. ತಣ್ಣೀರು ಎರಚು ಈ ನುಡಿಗಟ್ಟಿನ ಅರ್ಥ ತಣ್ಣಗೆ ಮಾಡು, ನಿರಾಸೆಯನ್ನುಂಟು ಮಾಡು, ಬಿಸಿಯಾಗದಂತೆ ನೋಡಿಕೋ, ನೋವು ಮಾಡು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನಿರಾಸೆಯನ್ನುಂಟು ಮಾಡು. ತಣ್ಣೀರು ಎರಚು ಈ ನುಡಿಗಟ್ಟಿನ ಅರ್ಥ ನಿರಾಸೆಯನ್ನುಂಟು ಮಾಡು. ನೆಕ್ಸ್ಟ್ ಪ್ರಶ್ನೆ, ಬಣ್ಣದ ತಗಡಿನ ತುತ್ತೂರಿ ಎಂಬ ಮಕ್ಕಳ ಪದ್ಯವನ್ನ ರಚಿಸಿದ ಕವಿ ಯಾರು? ಬಣ್ಣದ ತಗಡಿನ ತುತ್ತೂರಿ ಎಂಬ ಮಕ್ಕಳ ಪದ್ಯವನ್ನು ರಚಿಸಿದ ಕವಿ ಯಾರು? ಇನ್ನು ಆಪ್ಷನ್ ನೋಡೋದಾದ್ರೆ GP ರಾಜರತ್ನಂ, ಶಿವರಾಮ್ ಕಾರಂತ್, ಪಂಜೆ ಮಂಗೇಶರಾಯರು, ನಿರಂಜನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 GP ರಾಜರತ್ನಂ. ಬಣ್ಣದ ತಗಡಿನ ತುತ್ತೂರಿ ಈ ಪದ್ಯವನ್ನು ರಚಿಸಿದಂತಹ ಕವಿ ಯಾರು ಅಂದರೆ GP ರಾಜರತ್ನಂ. ನೆಕ್ಸ್ಟ್ ಪ್ರಶ್ನೆ, ಮಳೆಯಾಗಲಿ ಪದದಲ್ಲಿರುವ ಕ್ರಿಯಾರೂಪ ಯಾವುದು? ಮಳೆಯಾಗಲಿ ಪದದಲ್ಲಿರುವಂತಹ ಕ್ರಿಯಾರೂಪ ಯಾವುದು? ವಿದ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ, ಪ್ರಶ್ನಾರ್ಥಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ವಿದ್ಯಾರ್ಥಕ. ಮಳೆಯಾಗಲಿ ಪದದಲ್ಲಿರುವಂತಹ ಕ್ರಿಯಾರೂಪ ಯಾವುದು ಅಂದರೆ ವಿದ್ಯಾರ್ಥಕ. ಸೊ ವಿದ್ಯಾರ್ಥಕ ಅಂದರೆ ಏನು? ವಿದ್ಯಾರ್ಥಕ ಅಂದರೆ ಆಶೀರ್ವಾದ ಆಗಿರ್ಬೋದು, ಅಪ್ಪಣೆ ಆಗಿರ್ಬೋದು ಹಾಗೂ ಶುಭ ಹಾರೈಕೆಗಳು ಇತ್ತು ಅಂದ್ರೆ ಅದನ್ನು ನಾವು ವಿದ್ಯಾರ್ಥಕ ಅಂತ ಹೇಳಿ ಕರಿತೀವಿ. ಅದರ ಜೊತೆಗೆ ಅಲಿ ಅನ್ನುವಂತಹ ಅಖ್ಯಾತ ಪ್ರತ್ಯಯ ಹೊಂದಿರುತ್ತೆ. ವಿದ್ಯಾರ್ಥಕದಲ್ಲಿ ಅಲಿ ಅನ್ನುವಂತಹ ಅಖ್ಯಾತ ಪ್ರತ್ಯಯ ಕೂಡ ಹೊಂದಿರುತ್ತದೆ. ಹಾಗಾಗಿ ಮಳೆ ಆಗಲಿ ಅನ್ನುವುದರಲ್ಲಿ ಅಲಿ ಅನ್ನುವಂತಹ ಅಖ್ಯಾತ ಪ್ರತ್ಯಯ ಹೊಂದಿದೆ. ಹಾಗಾಗಿ ಇದನ್ನು ನಾವು ವಿದ್ಯಾರ್ಥಕ ಅಂತ ಹೇಳಿ ಕರಿತೀವಿ. ಇನ್ನು ಸಂಭವನಾರ್ಥಕ ಅಂದ್ರೆ ಏನು? ಸಂಭವನಾರ್ಥಕ ಅಂದ್ರೆ ಕ್ರಿಯೆ ಮುಂದೆ ನಡೆಯಬಹುದೆಂಬುದನ್ನು ಸೂಚಿಸುವಂತಹ ಪದಗಳಿಗೆ ನಾವು ಸಂಭವನಾರ್ಥಕ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ತಿಂದಾನು, ಕೇಳಾನು, ಬರೆದಾನು ಇವೆಲ್ಲವೂ ಸಂಭವನಾರ್ಥಕಕ್ಕೆ ಉದಾಹರಣೆಗಳಾಗಿವೆ. ಇನ್ನು ನಿಷೇಧಾರ್ಥಕ ಅಂದರೆ ಕ್ರಿಯೆ ನಡೆಯಲಿಲ್ಲ ಎಂಬುದನ್ನು ಸೂಚಿಸುವುದಕ್ಕೆ ನಿಷೇಧಾರ್ಥಕ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡನು, ತಿನ್ನನು, ಕೇಳನು, ಬಾರನು ಇವೆಲ್ಲವೂ ನಿಷೇಧಾರ್ಥಕಕ್ಕೆ ಉದಾಹರಣೆಯಾಗಿದೆ. ಇನ್ನು ಪ್ರಶ್ನಾರ್ಥಕ ಅಂದರೆ ಪ್ರಶ್ನೆ ಮಾಡುವಂತಹ ಪದಗಳಿಗೆ ನಾವು ಪ್ರಶ್ನಾರ್ಥಕ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾರದು, ಯಾವುದು, ಯಾರದು, ಹೇಗೆ, ಯಾಕೆ ಇವೆಲ್ಲವೂ ಪ್ರಶ್ನಾರ್ಥಕಕ್ಕೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಮಂದ್ರ ಕಾದಂಬರಿಯನ್ನು ಬರೆದವರು ಯಾರು? ಮಂದ್ರ ಕಾದಂಬರಿಯನ್ನು ಬರೆದವರು ಯಾರು? ಶಿವರಾಮ್ ಕಾರಂತ್, ಕುವೆಂಪು, SL ಭೈರಪ್ಪ, ತ್ರಿವೇಣಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 SL ಭೈರಪ್ಪ.
ಮಂದ್ರ ಕಾದಂಬರಿಯನ್ನ ಬರೆದವರು ಯಾರು ಅಂದರೆ SL ಭೈರಪ್ಪ. ಇನ್ನು ಆಪ್ಷನ್ 1 ಇದೆ ಶಿವರಾಮ್ ಕಾರಂತ್ ಹೇಳಿ. ಸೊ ಈ ಶಿವರಾಮ್ ಕಾರಂತ್ ಅವರ ಪ್ರಸಿದ್ಧ ಕಾದಂಬರಿಗಳು ಯಾವುವು ಅಂದರೆ ಮೂಕಜ್ಜಿಯ ಕನಸುಗಳು ಹಾಗೂ ಮರಳಿ ಮಣ್ಣಿಗೆ ಮತ್ತು ಬೆಟ್ಟದ ಜೀವ. ಇವುಗಳು ಶಿವರಾಮ್ ಕಾರಂತ್ ಅವರ ಪ್ರಸಿದ್ಧ ಕಾದಂಬರಿಗಳಾಗಿವೆ. ಇನ್ನು ಕುವೆಂಪು ಅಂತಿದೆ ಆಪ್ಷನ್ ಅಲ್ಲಿ. ಸೊ ಈ ಕುವೆಂಪು ಅವರ ಪ್ರಸಿದ್ಧವಾದಂತಹ ಕಾದಂಬರಿ ಅಥವಾ ಕೃತಿ ಯಾವುದು ಅಂದರೆ ಶ್ರೀ ರಾಮಾಯಣ ದರ್ಶನಂ ಅನ್ನುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಆಪ್ಷನ್ 3 ಇದೆ ತ್ರಿವೇಣಿ ಅಂತೇಳಿ. ಈ ತ್ರಿವೇಣಿಯವರ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಶರಪಂಜರ. ಸೊ ತುಂಬಾ ಸತಿ ಈ ಪ್ರಶ್ನೆ ರಿಪೀಟ್ ಆಗಿದೆ. ಸೊ ಶರಪಂಜರ ಇದು ಯಾರ ಕೃತಿಯಾಗಿದೆ ಅಂದರೆ ತ್ರಿವೇಣಿಯವರ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಶರಪಂಜರ. ನೆಕ್ಸ್ಟ್ ಪ್ರಶ್ನೆ, ರಾಜನ ಪದದಲ್ಲಿರುವ ವಿಭಕ್ತಿ ಯಾವುದು? ರಾಜನ ಪದದಲ್ಲಿರುವಂತಹ ವಿಭಕ್ತಿ ಯಾವುದು? ಇನ್ನು ಆಪ್ಷನ್ ನೋಡೋದಾದರೆ ಪ್ರಥಮ, ಷಷ್ಠಿ, ಸಪ್ತಮಿ, ಚತುರ್ಥಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಷಷ್ಠಿ. ರಾ ಜನ ಅನ್ನುವಂಥ ಪದದಲ್ಲಿರುವಂಥ ವಿಭಕ್ತಿ ಯಾವುದು ಅಂದರೆ ಇಲ್ಲಿ ನದಲ್ಲಿ ಅ ಅನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನು ನಾವು ನೋಡ್ಬೋದು. ಸೊ ಷಷ್ಠಿ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ಅ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಷಷ್ಠಿ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆಯಾಗಿರುವಂತಹ ಪದ ಯಾವುದು? ಕೆಳಗಿನವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆಯಾದಂತಹ ಪದ ಯಾವುದು? ರಪರಪ, ಪರಪರ, ಹುಳಹುಪ್ಪಟೆ, ಬಟ್ಟ ಬಯಲು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಬಟ್ಟ ಬಯಲು. ಕೆಳಗಿನವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆಯಾಗಿರುವಂತಹ ಪದ ಯಾವುದು ಅಂದರೆ ಬಟ್ಟ ಬಯಲು. ಸೊ ಇದು ಬಯಲು ಪ್ಲಸ್ ಬಯಲು, ಬಯಲು ಪ್ಲಸ್ ಬಯಲು ಸೇರಿ ಬಟ್ಟ ಬಯಲು ಆಗಿದೆ. ಸೊ ಇಲ್ಲಿ ಒಂದೇ ಪದ 2 ಸಾರಿ ಬಳಕೆಗೆ ಬಂದಿದೆ. ಇದಕ್ಕೆ ಅರ್ಥ ಕೂಡ ಇದೆ. ಹಾಗಾಗಿ ಇದನ್ನು ನಾವು ದ್ವಿರುಕ್ತಿ ಅಂಥೇಳಿ ಕರಿತೀವಿ. ಇನ್ನು ರಪರಪ, ಪರಪರ ಅನ್ನುವಂತಹ ಪದಗಳು ಅನುಕರಣಾವ್ಯಯಕ್ಕೆ ಉದಾಹರಣೆಗಳಾಗಿವೆ. ಇನ್ನು ಹುಳಹುಪ್ಪಟೆ ಅನ್ನುವಂತಹ ಪದ ಇದು ಜೋಡಿ ನುಡಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, 24ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆಯಾಗಿರುವಂತಹ ಪದ ಯಾವುದು? ಕೆಳಗಿನವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆಯಾಗಿರುವಂತಹ ಪದ ಯಾವುದು? ಮೊತ್ತ ಮೊದಲು, ಮನೆ ಮಠ, ತುತ್ತ ತುದಿ, ಚಟ ಚಟ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮನೆ ಮಠ. ಕೆಳಗಿನವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆಯಾಗಿರುವಂತಹ ಪದ ಯಾವುದು ಅಂದರೆ ಮನೆ ಮಠ. ಇನ್ನು ಮೊತ್ತ ಮೊದಲು ಅಂತಿದೆ ಆಪ್ಷನು. ಸೊ ಇದು ಮೊದಲು ಪ್ಲಸ್ ಮೊದಲು, ಮೊದಲು ಪ್ಲಸ್ ಮೊದಲು, ಮೊತ್ತ ಮೊದಲು ಇದು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಇನ್ನು ತುದಿ ಪ್ಲಸ್ ತುದಿ, ತುದಿ ಪ್ಲಸ್ ತುದಿ, ತುತ್ತ ತುದಿ ಇದು ಕೂಡ ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಇನ್ನು ಚಟ ಚಟ ಅನ್ನುವಂತಹ ಪದ ಅನುಕರಣಾವ್ಯಯಕ್ಕೆ ಉದಾಹರಣೆಯಾಗಿದೆ. ಹಾಗಾಗಿ ಜೋಡು ನುಡಿಗೆ ಉದಾಹರಣೆ ಯಾವುದು ಅಂದರೆ ಮನೆ ಮಠ. ನೆಕ್ಸ್ಟ್ ಪ್ರಶ್ನೆ, ಮೂಗಿನ ಮೇಲೆ ಬೆರಳಿಡು ಈ ನುಡಿಗಟ್ಟಿನ ಅರ್ಥ. ಮೂಗಿನ ಮೇಲೆ ಬೆರಳಿಡು ಈ ನುಡಿಗಟ್ಟಿನ ಅರ್ಥ ಆಶ್ಚರ್ಯಪಡು, ದುಃಖಪಡು, ಕೋಪಗೊಳ್ಳು, ಬೇಸರ ಮಾಡಿಕೊ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಶ್ಚರ್ಯಪಡು. ಮೂಗಿನ ಮೇಲೆ ಬೆರಳಿಡು ಈ ನುಡಿಗಟ್ಟಿನ ಅರ್ಥ ಆಶ್ಚರ್ಯಪಡು. ನೆಕ್ಸ್ಟ್ ಪ್ರಶ್ನೆ, 26ನೇ ಪ್ರಶ್ನೆ, ಹಿಡ್ಕೊಂಡು ಪದದ ಗ್ರಾಂಥಿಕ ರೂಪ. ಹಿಡ್ಕೊಂಡು ಪದದ ಗ್ರಾಂಥಿಕ ರೂಪ ಹಿಡ್ಕೋ, ಹಿಡಿದುಕೊಂಡು, ಹಿಡಿ, ಹಿಡಿದು ಹಾಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಹಿಡಿದುಕೊಂಡು. ಹಿಡ್ಕೊಂಡು ಪದದ ಗ್ರಾಂಥಿಕ ರೂಪ ಹಿಡಿದುಕೊಂಡು. ನೆಕ್ಸ್ಟ್ ಪ್ರಶ್ನೆ, ಆದ್ದರಿಂದ ಪದವು ಈ ಅವ್ಯಯಕ್ಕೆ ಉದಾಹರಣೆ. ಆದ್ದರಿಂದ ಪದವು ಈ ಅವ್ಯಯಕ್ಕೆ ಉದಾಹರಣೆ ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಅವಧಾರಣಾರ್ಥಕ ಅವ್ಯಯ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಆಪ್ಷನ್ 3 ಸಂಬಂಧಾರ್ಥಕ ಅವ್ಯಯ. ಆದ್ದರಿಂದ ಪದವು ಈ ಅವ್ಯಯಕ್ಕೆ ಉದಾಹರಣೆ ಅಂದರೆ ಸಂಬಂಧಾರ್ಥಕ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಇನ್ನು ಸಂಬಂಧಾರ್ಥಕ ಅವ್ಯಯ ಅಂದ್ರೆ ಏನು?
ಸಂಬಂಧಾರ್ಥಕ ಅವ್ಯಯ ಅಂದರೆ ಎರಡು ಪದಗಳಾಗಿರ್ಬೋದು ಅಥವಾ ಎರಡು ವಾಕ್ಯಗಳನ್ನಾಗಿರ್ಬೋದು ಜೋಡಿಸುವಂತಹ ಪದಗಳಿಗೆ ನಾವು ಸಂಬಂಧಾರ್ಥಕ ಅವ್ಯಯ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಥವಾ, ಆದ್ದರಿಂದ, ಆದುದರಿಂದ, ಅಲ್ಲದೆ ಇವೆಲ್ಲವೂ ಸಂಬಂಧಾರ್ಥಕ ಅವ್ಯಯಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಭಾವಸೂಚಕ ಅವ್ಯಯ ಅಂದ್ರೇನು? ಭಾವಸೂಚಕ ಅವ್ಯಯ ಅಂದರೆ ಭಾವಗಳನ್ನು ಸೂಚಿಸುವಂತಹ ಅವ್ಯಯಗಳಿಗೆ ನಾವು ಭಾವಸೂಚಕ ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಯ್ಯೋ, ಅಬ್ಬಾ, ಭಲೆ. ಸೊ ಭಾವಗಳನ್ನು ಸೂಚಿಸುವಂತಹ ಪದಗಳಿಗೆ ನಾವು ಭಾವಸೂಚಕ ಅವ್ಯಯ ಅಂತ ಹೇಳಿ ಕರಿತೀವಿ. ಇನ್ನು ಕ್ರಿಯಾರ್ಥಕ ಅವ್ಯಯ ಅಂದ್ರೆ ಏನು? ಸೊ ಕ್ರಿಯಾರ್ಥಕ ಅವ್ಯಯ ಅಂದ್ರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ಒಂದು ವಾಕ್ಯವನ್ನ ಪೂರ್ಣಗೊಳಿಸಿದ್ರೆ ಅದನ್ನ ನಾವು ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಉಂಟು, ಬೇಕು, ಬೇಡ, ಅಲ್ಲ, ಹೌದು ಇವೆಲ್ಲವೂ ಕ್ರಿಯಾರ್ಥಕ ಅವ್ಯಯಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಅವಧಾರಣಾರ್ಥಕ ಅವ್ಯಯ ಅಂದ್ರೆ ಏನು? ಸೊ ಅವಧಾರಣಾರ್ಥಕ ಅವ್ಯಯ ಅಂದ್ರೆ ಹಲವು ವಸ್ತುಗಳಲ್ಲಿ ಒಂದನ್ನ ನಿಶ್ಚಿಸುವುದೇ ಅವಧಾರಣಾರ್ಥಕ ಅವ್ಯಯವಾಗಿರುತ್ತದೆ. ಫಾರ್ ಎಕ್ಸಾಂಪಲ್, ಅದೇ ನನ್ನ ಪುಸ್ತಕ, ನಾನೇ ಅದನ್ನು ಬರೆದನು. ಸೊ ಇಲ್ಲಿ ವೇ ಅಂದಲ್ಲಿ ಏಕಾರ ಬರುತ್ತೆ. ಸೊ ಏಕಾರ ಬಂತು ಅಂದ್ರೆ ಅದನ್ನು ನಾವು ಅವಧಾರಣಾರ್ಥಕ ಅವ್ಯಯ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ಓಟ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಓಟ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ತದ್ದಿತಾಂತ ಭಾವನಾಮ, ತದ್ದಿತ ಪ್ರತ್ಯಯ, ಕೃದಂತ ಭಾವನಾಮ, ತದ್ದಿತ ನಾಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಕೃದಂತ ಭಾವನಾಮ. ಓಟ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂದ್ರೆ ಕೃದಂತ ಭಾವನಾಮಕ್ಕೆ ಸೇರಿದೆ. ಸೊ ಕೃದಂತ ಭಾವನಾಮ ಅಂದ್ರೆ ಧಾತುಗಳಿಗೆ ಕೃತ್ ಪ್ರತ್ಯಯ ಸೇರಿ ಆಗುವಂತಹ ನಾಮಗಳಾಗಿರ್ತವೆ. ಇನ್ನು ಓಟ ಇದು ಓಡುವುದರ ಭಾವ ಓಟವಾಗುತ್ತ, ಹಾಗಾಗಿ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗುತ್ತ. 29ನೇ ಪ್ರಶ್ನೆ, ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವು. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯವು ಮಿಶ್ರ ವಾಕ್ಯ, ಸಂಯೋಜಿತ ವಾಕ್ಯ, ಸಾಮಾನ್ಯ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಸಾಮಾನ್ಯ ವಾಕ್ಯ. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವಂತಹ ವಾಕ್ಯವು ಸಾಮಾನ್ಯ ವಾಕ್ಯವಾಗಿರುತ್ತದೆ. ಸಾಮಾನ್ಯ ವಾಕ್ಯವು ಒಂದೇ ಕ್ರಿಯಾಪದ ಹೊಂದಿರುತ್ತದೆ, ಅದರ ಜೊತೆಗೆ ಆ ವಾಕ್ಯವು ಸ್ವತಂತ್ರ ವಾಕ್ಯವಾಗಿರುತ್ತದೆ. ಈ ರೀತಿ ಒಂದೇ ಕ್ರಿಯಾಪದ ಹಾಗೂ ಸ್ವತಂತ್ರ ವಾಕ್ಯ ಇತ್ತು ಅಂದ್ರೆ ಅದನ್ನು ನಾವು ಸಾಮಾನ್ಯ ವಾಕ್ಯ ಅಂಥೇಳಿ ಕರಿತೀವಿ. 30ನೇ ಪ್ರಶ್ನೆ, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವಂತಹ ಚಿಹ್ನೆ ಯಾವುದು? ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ಯಾವುದು? ಪೂರ್ಣ ವಿರಾಮ, ವಿವರಣಾತ್ಮಕ, ಭಾವಸೂಚಕ, ಉದ್ಧರಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ವಿವರಣಾತ್ಮಕ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ಯಾವುದು ಅಂದರೆ ವಿವರಣಾತ್ಮಕ. ಸೊ ವಿವರಣಾತ್ಮಕ ಚಿಹ್ನೆಗಳು ಹೆಂಗಿರ್ತಾವಂದ್ರೆ ಈ ರೀತಿ ಹಾಗೂ ಈ ರೀತಿ ಹಾಗೂ ಈ ರೀತಿ. ಸೊ ಈ ಮೂರೂ ರೀತಿ ನಾವು ವಿವರಣಾತ್ಮಕ ಚಿಹ್ನೆಗಳನ್ನು ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಧರಣಿ ಪದದ ಸಮಾನಾರ್ಥಕ ಪದ ಯಾವುದು? ಧರಣಿ ಪದದ ಸಮಾನಾರ್ಥಕ ಪದ ಯಾವುದು? ಭೂಮಿ, ಆಕಾಶ, ಭಾನು, ಬೆಂಕಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಭೂಮಿ. ಧರಣಿ ಪದದ ಸಮಾನಾರ್ಥಕ ಪದ ಯಾವುದು ಅಂದರೆ ಭೂಮಿ. ಭೂಮಿಗೆ ಇದ್ದಂತಹ ಇನ್ನಿತರ ಸಮಾನಾರ್ಥಕ ಪದಗಳು ಯಾವುವು ಅಂದರೆ ತಿರೆ, ಪೃಥ್ವಿ, ಅವನಿ, ಮಹಿ ಹಾಗೂ ವಸುಂಧರೆ. ಇದರ ಜೊತೆಗೆ ಧರಿತ್ರಿ, ಧರೆ, ಧಾತ್ರಿ, ನೆಲ, ಇನ್ನಿತರ ಹಲವು ಸಮಾನಾರ್ಥಕ ಪದಗಳನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದ ಯಾವುದು? ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದ ಯಾವುದು? ಕುಪ್ರಸಿದ್ಧ, ಅಪ್ರಸಿದ್ಧ, ಸುಪ್ರಸಿದ್ಧ, ಪ್ರಸಾದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಅಪ್ರಸಿದ್ಧ.
ಪ್ರಸಿದ್ಧ ಪದದ ವಿರುದ್ಧಾರ್ಥಕ ಪದ ಅಪ್ರಸಿದ್ಧ. ನೆಕ್ಸ್ಟ್ ಪ್ರಶ್ನೆ 33ನೇ ಪ್ರಶ್ನೆ, ಬಾಳಿಯಾನು ಪದದಲ್ಲಿನ ವ್ಯಾಕರಣಾಂಶ. ಬಾಳಿಯಾನು ಪದದಲ್ಲಿನ ವ್ಯಾಕರಣಾಂಶ ನಿಷೇಧಾರ್ಥಕ, ಸಂಭವನಾರ್ಥಕ, ಪ್ರಶ್ನಾರ್ಥಕ, ವಿದ್ಯಾರ್ಥಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸಂಭವನಾರ್ಥಕ. ಬಾಳಿಯಾನು ಪದದಲ್ಲಿನ ವ್ಯಾಕರಣಾಂಶ ಯಾವುದು ಅಂದರೆ ಸಂಭವನಾರ್ಥಕ. ಸಂಭವನಾರ್ಥಕ ಅಂದರೆ ಒಂದು ಕ್ರಿಯೆ ನಡೆಯುವುದರಲ್ಲಿ ಸಂಶಯವಿದ್ದು ನಡೆಯಬಹುದು ಎಂದು ಊಹಿಸುವುದಕ್ಕೆ ಸಂಭವನಾರ್ಥಕ ಅಂತ ಹೇಳಿ ಕರಿತೀವಿ. ಸೊ ಬಾಳಿಯಾನು ಅನ್ನುವಂತಹ ಪದ ಸಂಭವನಾರ್ಥಕಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 34ನೇ ಪ್ರಶ್ನೆ, ನಾವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ನಾವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಭಾವನಾಮ, ರೂಢನಾಮ, ಸರ್ವನಾಮ, ಅಂಕಿತನಾಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸರ್ವನಾಮ. ನಾವು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂದರೆ ಸರ್ವನಾಮಕ್ಕೆ ಸೇರಿದೆ. ಸರ್ವನಾಮ ಅಂದರೆ ನಾಮಪದದ ಬದಲಾಗಿ ಬಳಸುವಂತಹ ಪದಗಳಿಗೆ ನಾವು ಸರ್ವನಾಮ ಅಂತ ಹೇಳಿ ಕರಿತೀವಿ. ನಾನು, ನಾವು, ನೀವು, ಅವನು, ಅವರು ಇವೆಲ್ಲವೂ ಸರ್ವನಾಮಕ್ಕೆ ಉದಾಹರಣೆಗಳಾಗಿವೆ. ಭಾವನಾಮ ಅಂದ್ರೆ ಏನು? ಭಾವಗಳನ್ನು ವ್ಯಕ್ತಪಡಿಸುವಂತಹ ನಾಮ. ರೂಢನಾಮ ಅಂದ್ರೆ ರೂಢಿಯಿಂದ ಬಂದಂತಹ ಪದಗಳು. ಅಂಕಿತ ನಾಮ ಅಂದ್ರೆ ಇಟ್ಟ ಹೆಸರುಗಳಿಗೆ. ನೆಕ್ಸ್ಟ್ ಪ್ರಶ್ನೆ 35ನೇ ಪ್ರಶ್ನೆ, ಮಗುವಿನ ಮುಖವು ಪೂರ್ಣ ಚಂದ್ರನಂತೆ ಫಳಫಳನೆ ಹೊಳೆಯುತ್ತಿತ್ತು. ಮಗುವಿನ ಮುಖವು ಪೂರ್ಣ ಚಂದ್ರನಂತೆ ಫಳಫಳನೆ ಹೊಳೆಯುತ್ತಿತ್ತು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಸೊ ಆಪ್ಷನ್ ನೋಡೋದಾದ್ರೆ ರೂಪಕ, ದೃಷ್ಟಾಂತ, ಉಪಮ, ಉತ್ಪ್ರೇಕ್ಷ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಉಪಮಾ ಅಲಂಕಾರ. ಮಗುವಿನ ಮುಖವು ಪೂರ್ಣ ಚಂದ್ರನಂತೆ ಫಳಫಳನೆ ಹೊಳೆಯುತ್ತಿತ್ತು ಅನ್ನೋದು ಉಪಮಾ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಇನ್ನು ಉಪಮಾ ಅಲಂಕಾರ ಅಂದ್ರೇನು? ಸೊ ಉಪಮಾ ಅಲಂಕಾರ ಅಂದ್ರೆ ಉಪಮಾ ಎಂದರೆ ಹೋಲಿಕೆ ಎಂದರ್ಥ. ಸೊ ಉಪಮಾ ಎಂದರೆ ಹೋಲಿಕೆ ಎಂದರ್ಥ. ಸೊ ಇಲ್ಲಿ ಹೋಲಿಕೆ ಕಂಡು ಬರುತ್ತದ, ಹಾಗಾಗಿ ಇದನ್ನ ನಾವು ಉಪಮಾ ಅಲಂಕಾರ ಅಂತ ಹೇಳಿ ಕರಿತೀವಿ. ಇನ್ನು ರೂಪಕ ಅಲಂಕಾರ ಅಂದ್ರೇನು? ಸೊ ಇಲ್ಲಿ ಯಾವುದೇ ಹೋಲಿಕೆ ಇರೋದಿಲ್ಲ, ಎರಡೂ ಒಂದೇ ಅಂತ ಹೇಳುವಂತಹ ಅಲಂಕಾರಕ್ಕೆ ನಾವು ರೂಪಕ ಅಲಂಕಾರ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಎನ್ನ ಕಾಲೇ ಕಂಬ, ಚಂದ್ರಮುಖಿ, ದೇಹವೇ ದೇಗುಲ ಇವೆಲ್ಲವೂ ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಇನ್ನು ದೃಷ್ಟಾಂತ ಅಲಂಕಾರ ಅಂದ್ರೆ ಬಿಂಬ ಪ್ರತಿಬಿಂಬ ಇತ್ತು ಅಂದ್ರೆ ಅದನ್ನ ನಾವು ದೃಷ್ಟಾಂತ ಅಲಂಕಾರ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಊರು ಉಪಕಾರ ಅರಿಯದು, ಹೆಣ ಶೃಂಗಾರ ಅರಿಯದು. ಸೊ ಈ ರೀತಿ ಬಿಂಬ ಪ್ರತಿಬಿಂಬ ಇತ್ತು ಅಂದ್ರೆ ಅದನ್ನ ನಾವು ದೃಷ್ಟಾಂತ ಅಲಂಕಾರ ಅಂತ ಹೇಳಿ ಕರಿತೀವಿ. ಇನ್ನು ಉತ್ಪ್ರೇಕ್ಷ ಅಲಂಕಾರ ಅಂದ್ರೆ ಉತ್ಪ್ರೇಕ್ಷ ಅಲಂಕಾರವನ್ನ ನಾವು ಕವಿ ಕಲ್ಪಿತ ಅಥವಾ ವರ್ಣನೆ ಮಾಡಿ ಹೇಳುವಂತಹ ಅಲಂಕಾರ ಅಂತ ಹೇಳಿ ಕರಿತೀವಿ. ಇನ್ನು ಉತ್ಪ್ರೇಕ್ಷ ಅಲಂಕಾರಕ್ಕೆ ಒಂದು ಉದಾಹರಣೆ ನೋಡೋದಾದ್ರೆ, ಆ ಕಟ್ಟಡವು ಮುಗಿಲು ಮುಟ್ಟಿತು ಅಂತೇಳಿ ಹೇಳ್ತೀವಿ. ಸೊ ಆ ಕಟ್ಟಡ ಮುಗಿಲು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ಆದರೆ ಹೇಳುವಾಗ ಆ ಕಟ್ಟಡವು ಮುಗಿಲು ಮುಟ್ಟಿತು ಅಂತೇಳಿ ಉತ್ಪ್ರೇಕ್ಷ ಮಾಡಿ ಅಥವಾ ವರ್ಣನೆ ಮಾಡಿ ಹೇಳ್ತೀವಿ. ಹಾಗಾಗಿ ಈ ಅಲಂಕಾರವನ್ನ ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿ ಕರಿತೀವಿ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಕನ್ನಡ ವಿಭಾಗದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳನ್ನು ಇಂದಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆನು. ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಈ ವಿಡಿಯೋನ ಅವರಿಗೆ ಶೇರ್ ಮಾಡ್ತಾ ಹೋಗಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.